ಚಿಕ್ಕೋಡಿ ಕ್ಷೇತ್ರದಲ್ಲಿ ಒಂದು ಲಿಂಗಾಯತ್ ಫ್ಯಾಕ್ಟರ್ ಒಂದು ಮೋದಿ ಫ್ಯಾಕ್ಟರ್ ವರ್ಕ್ ಆಗುತ್ತೆ ಅನ್ನೋ ಮಾತುಗಳನ್ನ ಬಿಜೆಪಿ ತಮ್ಮ ಸ್ಟ್ರಾಟಜಿ ಹೆಂಗಿರುತ್ತೆ ನೋಡಿ. ಚಿಕ್ಕೋಡಿ ಆಗಲಿ ಬೆಳಗಾವಿ ಆಗಲಿ ಈ ಬಾರಿ ಯುವಕರಿಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಯಾವ ಫ್ಯಾಕ್ಟರಿಗಳು ವರ್ಕ್ ಆಗ್ತವೆ ಅನ್ನೋದಕ್ಕಿಂತ ಸಾಮಾಜಿಕ ನ್ಯಾಯದ ಬಗ್ಗೆ ನಾವು ನೋಡ್ತೀವಿ. ಯಾವತ್ತಿದ್ರೂ ನಾನು ಹೇಳ್ತಾ ಇರ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಇದ್ರ ಮೇಲೆ, ಬಸವಣ್ಣವರ ತತ್ವದ ಮೇಲೆ ಕೆನರಾ ಕಾನ್ಸ್ಟಿಟ್ಯೂನ್ಸಿ ಮರಾಠ ಕೊಟ್ಟಿದೆ, ಬೆಳಗಾವಿ ಕಾನ್ಸ್ಟಿಟ್ಯೂನ್ಸಿ ಲಿಂಗಾಯತರಿಗೆ, ಚಿಕ್ಕೋಡಿ ಕಾನ್ಸ್ಟಿಟ್ಯೂನ್ಸಿ ಒಬ್ಬ ST ಅವ್ರಿಗೆ. ಒಂದು ಸಾಮಾಜಿಕ ತಳಹದಿ, ಸಾಮಾಜಿಕ ನ್ಯಾಯ, ಎಲ್ಲರಿಗೂ ಸಮಾನ ಅವಕಾಶ ಅಂತ ಹೇಳಿ. ಸೊ ಈ ಫ್ಯಾಕ್ಟರ್ ವರ್ಕೌಟ್ ಆಗುತ್ತೆ. ಮೇಡಮ್, ಎಲ್ಲೋ ಲಿಂಗಾಯತ್ ಮತಗಳು ವಿಭಜನೆ ಆಗೋ ಸಾಧ್ಯತೆ ಏನಾದ್ರು, ಅದರಲ್ಲೂ ಕೂಡ ಶಂಭು ಕಲ್ಲೋಳ್ಕರ್ ಅಂತ ಅವರು ನಾಮಿನೇಷನ್ ಮಾಡಿರುವಂತಹ ದಲಿತ ಮತಗಳನ್ನ ನೋಡಿ. ಶಂಭು ಕಲ್ಲೋಳ್ಕರ್ ಅವ್ರ ಬಗ್ಗೆ ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ಅವ್ರು ನಮ್ಮ ಪಕ್ಷದವರೇ ಅಲ್ಲ. ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅವ್ರು ಯಾವ ಓಟ್ ಹೊಡಿತಾರೆ, ಏನ್ ನೋಡ್ತಾರೆ, ಅವ್ರು ನಮ್ಗೆ ಸಂಬಂಧ ಇಲ್ಲ ಅಂತಂದ್ರೆ ಅದು ತಲೆ ಕೆಡಿಸ್ಕೊಳ್ಳುವಂತ ವಿಚಾರವೇನೇ ಅಲ್ಲ. ಸಂಧಾನ ರಾಜಿ ಏನೋ ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಎಷ್ಟು ಮತಗಳ ಅಂತರದಿಂದ ಎರಡೂ ಕ್ಷೇತ್ರದಲ್ಲಿ ಗೆಲ್ಲೋ ನಿರೀಕ್ಷೆ ಇದೆ ಮೇಡಮ್? ನೋಡಿ, ಎರಡೂ ಕ್ಷೇತ್ರದಲ್ಲಿ ಒಳ್ಳೆ ಅಂತರದಿಂದ ನಾವು ಗೆಲ್ತೀವಿ ಅಂತ ಹೇಳ್ಬೋದು. ಇನ್ನು ಎಷ್ಟು ಅಂತರ ಅನ್ನೋದನ್ನ ಮತದಾರರು ಡಿಸೈಡ್ ಮಾಡ್ತಾರೆ. ಎರಡೂ ಕ್ಷೇತ್ರದಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್ ಬೆಳಗಾವಿಯಲ್ಲಿ. ಅವ್ರ ಯಾವ ರೀತಿ ತಾವು ಒಂದು ರೀತಿಯ ನೋಡಿ, ಅವರು ವಿರೋಧ ಪಕ್ಷದಲ್ಲಿರುವಂತ ಲೀಡರ್ಗಳು, MLAಗಳು ಅವ್ರು ತಮ್ಮ ಪಕ್ಷದ ಕೆಲಸ ಮಾಡ್ತಾ ಇದ್ದಾರೆ, ನಾವು ನಮ್ಮ ಪಕ್ಷದ ಕೆಲಸ ಮಾಡ್ತಾ ಇದೀವಿ. ಥ್ಯಾಂಕ್ ಯು.